ನಮಸ್ಕಾರ ಸ್ನೇಹಿತರೆ, ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಊರು ಬಂದು ಕೋಲಾರ ಜಿಲ್ಲೆಯ ನೈಜ ಘಟನೆ ಆಗಿರ್ಬೋದು, ಕಾಲ್ಪನಿಕ ಆಗಿರ್ಬೋದು. ಈ ಕತೆ ಬಂದು 1975-80 ನಡುವೆ ನಡೆಯುವಂಥ ನೈಜ ಘಟನೆ ಆಗಿರ್ಬೋದು. ಲ್ಯಾಂಡ್ ಲಾರ್ಡ್ ಚಿತ್ರದ ಬಹುತೇಕ ನಾವು ಕೃತಕ ಸೆಟ್ಟನ್ನು ಹಾಕಿದ್ದಾರೆ, ತೋರ್ಸಕ್ಕೆ ಬಂದಿದ್ದೀನಿ. ಇದು ಬಂದು ನೀವು ಸಿನಿಮಾದಲ್ಲಿ ನೋಡಿದ್ದೀರಿ, ದುನಿಯಾ ವಿಜಯ್ ಸರ್ ಹಾಗೂ ಮಗಳು ರಿತನ್ಯ ಹಾಗೂ ರಚಿತಾ ರಾಮ್ ಅವರ ಮನೆ. ಇಲ್ಲಿ ನಿಂಗವ್ವ ಅಂತ ಸಾಂಗು ಚಿತ್ರೀಕರಣ ಎಲ್ಲೆಲ್ಲಿ ಮಾಡಿದ್ದಾರೆ, ಏನೇನು ಮಾಡಿದ್ರು, ಯಾವ್ಯಾವ ಮನೆ, ಯಾವ್ಯಾವ ಹೊಲ ಎಲ್ಲ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇದು ಬಂದು ಮನೆ ಹೊರಗಡೆ ಇರೋ ಸ್ನಾನದ ಗೃಹ ಅಂತ ಹೇಳ್ತಾಯಿದ್ರು ಆಗಿನ ಕಾಲಘಟ್ಟದಲ್ಲಿ. ಇದು ಬಂದು ನಾವು ಉಕ್ಕೆ ಹೊಡಿತಾ ಇವಲ್ಲ ಆ ಥರದ್ದು ಒಂದು. ಈ ಮನೆ ಒಳಗಡೆ ಬಂದಾಗ ಇದು ನೋಡಿ ಒಲೆ, ಇಲ್ಲಿ ಸೌದೆಯಿಂದ ಅಡುಗೆ ಎಷ್ಟು ಚೆನ್ನಾಗಿ ರುಚಿಯಾಗಿತ್ತಂದರೆ ಆಗಿನ ಕಾಲದಲ್ಲಿ ನೋಡಿ ಸೌದೆ. ಇದೆಲ್ಲ ಕೃತಕ ಸ್ನೇಹಿತರೆ. ನಮಗೆ ಇದರ ಹೆಸರು ನಮಗೆ ಬಹುತೇಕ ಗೊತ್ತಿಲ್ಲ. ಇದು ದವಸ ಧಾನ್ಯನ ಹುಟ್ಟಕ್ಕೋಸ್ಕರ ಬಳಸ್ತಾಯಿದ್ರು. ಬಟ್ಟೆ ಬಂದು ಆಗಿನ ಕಾಲಘಟ್ಟದ ಕಾಸ್ಟ್ಯೂಮು. ಇದು ಪ್ರಾಪರ್ಟಿಗೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ. ಮನೆ ಒಳಗಡೆ ಮಡಿಕೆಗಳು, ಓಡೆಗಳು ಅಂತ ಬಳಸ್ತಾಯಿದ್ರು. ಹಾಗೆ ಪ್ರತಿಯೊಬ್ಬರ ಮನೆ ಮುಂದೆ ಹಿಂದೆ ಒಂದು ಅಂಡೆ ಒಲೆ ಇರೋದು, ಅದರಲ್ಲಿ ಸೌದೆಯಿಂದನೇ ನೀರು ಕಾಯಿಸ್ತಾ ಇರೋರು. ಅದು ಈ ಸಿನಿಮಾಗೆ ಬಳಕೆ ಮಾಡಿದ್ದಾರೆ. ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಮುಂದೆ ಒಂದು ಬಾವಿ ಇರೋದು, ಅದೇ ಥರ ಇದು ಕೃತಕ. ಒಳಗಡೆ ನೋಡಿದ್ರೆ ನೀರಿರೋಲ್ಲ. ನಾವು ಸಿನಿಮಾಗೆ ಆ ಕತೆಗೆ ತಕ್ಕಂಗೆ ತೋರ್ಸೋಕ್ಕೆ ಈ ಕೃತಕ ಬಳಸಿರ್ತಾರೆ. ಹಾಗೆ ನಿಮಗೆ ಈ ಹೊಗೆ ಬರ್ತಾ ಇರುತ್ತೆ ನೀವು ಅಡುಗೆ ಮಾಡಬೇಕಾದ್ರೆ, ಅದೆಲ್ಲ ಈ ಕೃತಕನೇ. ಪಾಪ ಹುಡುಗರು ಆರ್ಟ್ ಡಿಪಾರ್ಟ್ಮೆಂಟು ಬಾಣಲಿ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಮನೆ ಒಳಗಡೆ ಬಂದರೆ ಲೈಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಇದೇ ರೇಡಿಯೋ, ಇಲ್ಲಿಂದನೇ ಸಾಂಗು ಸ್ಟಾರ್ಟ್ ಆಗುತ್ತೆ. ದುನಿಯಾ ವಿಜಯ್ ಸರು ನಿಂಗವ್ವ ಅಂತ ನೋಡಿ. ಆಗಿನ ಕಾಲಘಟ್ಟಕ್ಕೆ ನಮ್ಮನ್ನು ಎಷ್ಟು ಸುಂದರವಾಗಿ ತಗೊಂಡೋಗಿದ್ದಾರೆ, ತೋರಿಸಿದ್ದಾರೆ. ಸಾಂಗ್ ತೆಗಿಯೋಕ್ಕೆ ಮುಂಚೆ ಲೈಟಿಂಗ್ ಮಾಡ್ತಾರೆ, ಲೈಟಿಂಗ್ ಮಾಡಿ ಆಮೇಲೆ ರಿಹರ್ಸಲ್ ಮಾಡ್ತಾರೆ. ಆಮೇಲೆ ಬಂದರೆ ಇದು ನೋಡಿರಬೇಕು, ನಾನೇ ಇದು. ಇಲ್ಲಿ ಕಣ, ಬಣವೆ, ಇಲ್ಲಿ ರಚಿತಾ ರಾಮು ಮತ್ತು ದುನಿಯಾ ವಿಜಯ್ ಸರು ಮಡಿಕೆ ಅಂತ ಹೇಳ್ತೀವಿ, ಮಡಿಕೆ ಹೊಡಿತಾ ಇರ್ತಾರೆ. ಅವರು ಬುತ್ತಿ ತಗೊಬಂದು ಊಟ ಮಾಡೋಂಥ ಸ್ಥಳ. ಅಲ್ಲಿ ಸುತ್ತಮುತ್ತ ಗಾಡಿ, ಎತ್ತಿನ ಗಾಡಿ, ಹಾಗೆ ದನಗಳು ಅಕ್ಕಪಕ್ಕ. ಪಾಪ ನಮ್ಮ ನಿರ್ಮಾಪಕರು ಎಷ್ಟು ಯಾವ್ಯಾವ ಊರಿಂದನೂ ಈ ದನಗಳ ಜೋಡೆತ್ತುಗಳನ್ನ ತರಿಸಿದ್ದಾರೆ. ಒಂದು ಜೋಡೆತ್ತಿಗೆ 5,000-10,000 ರೂಪಾಯಿ ಒಂದಿನಕ್ಕೆ ತೊಗೊಳ್ತಾರೆ. ಆದರೆ ಸಿನಿಮಾಗೆ ಅವಶ್ಯಕತೆ ಇದೆ, ತರಿಸಲೇಬೇಕಾಗುತ್ತೆ. ಇದು ಒಂದು 100 ಕಿಲೋಮೀಟ್ರು 50 ಕಿಲೋಮೀಟ್ರಿಂದೆಲ್ಲ ತರಿಸಿದ್ದಾರೆ ಈ ಎತ್ತುಗಳು, ಜೋಡೆತ್ತುಗಳು, ಈ ಗಾಡಿಗಳು. ಆಗಿನ ಕಾಲದ್ದು ಇನ್ನೂ ಇದೆ. ಈ ಸ್ಥಳ ಬಂದು ನೆಲಮಂಗಲ ಹತ್ರ ಇರುವ ಬರದಿ ಬೆಟ್ಟ ಅಂತ ಹೇಳ್ತಾರೆ. ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಇದೇ ಆ ಸ್ಥಳ ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು ರವಿಯಣ್ಣ ಕ್ರಿಯೇಟ್ ಮಾಡಿದ್ದಾರೆ. ಇದು ನೋಡಿ, ಇದು ಕೃತಕ ಹುತ್ತ, ಇದು ನಮ್ಮ ಎತ್ತಿನ ಗಾಡಿಯ ಚಕ್ರ. ಈ ಸಾಂಗಲ್ಲಿ ಬರುವಂಥ ಎಲ್ಲ ಚಿತ್ರೀಕರಣ ಸ್ಥಳ ತೋರಿಸಿದ್ದೀನಿ. ಇಷ್ಟವಾದರೆ ಒಂದು ಲೈಕು, ಶೇರ್ ಮಾಡಿ.
ಕಾಮೆಂಟನ್ನು ತಿಳಿಸಿ. ಹಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಹೇಳೋ ಮಾವ ಹೆಂಗವ್ವ ಹೇಳದು ಮಂದ್ಯಾವ್ರೆ ಸುತ್ತಮುತ್ತ. ಇದೇ ಚಿತ್ರದ ಚಿತ್ರೀಕರಣ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ನಮಸ್ಕಾರ.